ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ವೀಕ್ಷಿಸಿ. ಓಕೆ, ಈಗ ವಿಡಿಯೋಗೆ ಬರೋಣ. ಬೆಂಗಳೂರಲ್ಲಿ ಮೆಜೆಸ್ಟಿಕ್ನ ನಾವು ಹಾರ್ಟ್ ಆಫ್ ದ ಸಿಟಿ ಅಂತ ಕರಿತೇವೆ. ಏನಕ್ಕೆ ನಾವು ಬೆಂಗಳೂರಿನ ಮೆಜೆಸ್ಟಿಕ್ನ ಹಾರ್ಟ್ ಆಫ್ ಸಿಟಿ ಅಂತ ಕರಿತೇವೆ ಅಂದರೆ, ಆ ಮೆಜೆಸ್ಟಿಕ್ ಅನ್ನೋ ಏರಿಯಾದಲ್ಲಿ ನಮಗೆ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ. ಈ ವಿಡಿಯೋ ಕೂಡ ಅದಕ್ಕೆ ಒಂದು ಉದಾಹರಣೆ. ಇಲ್ಲಿ ನಾವು ಸಿಗದೇ ಇರೋ, ಪ್ರಪಂಚದಲ್ಲಿ ಎಲ್ಲಿ ಸಿಗಲ್ವೋ ಅಂತಹ ಐಟಮ್ಸ್ನೆಲ್ಲ ಇಲ್ಲಿ ದುಡ್ಡು ಕೊಟ್ಟರೆ ಸಿಗುತ್ತೆ. ಇಲ್ಲಿ ಪ್ರತಿ ಭಾನುವಾರ ಬೆಂಗಳೂರಿನಲ್ಲಿ ಸಂಡೇ ಬಜಾರ್, ಚೋರ್ ಬಜಾರ್ ಎಂದು ಒಂದು ಸಣ್ಣ ಅಲ್ಲ ದೊಡ್ಡ ಸಂತೆ ನಡೆಯುತ್ತದೆ. ಈ ಸಂತೆಯಲ್ಲಿ ನಾವು ಹಳೆ ಕಾಲದ ಆ್ಯಂಟಿಕ್ ಪೀಸ್ಗಳು ಅಂದರೆ ಅದೇ ಹಳೆಯ ಕಾಲದ ವಸ್ತುಗಳು, ಆಮೇಲೆ ಓಲ್ಡ್ ಕಾಯಿನ್ಸ್ಗಳು, ಈಗಿನ ಜನರೇಷನ್ನಿನ ಮಕ್ಕಳು ನೋಡದೇ ಇರೋತಕ್ಕಂತಹ ಕಾಯಿನ್ಸ್ಗಳು, ನೋಟುಗಳು, ಚಿಲ್ಲರೆಗಳು, ಬೇರೆ ಬೇರೆ ದೇಶದ ಕರೆನ್ಸಿಗಳು ಎಲ್ಲವೂ ಕೂಡ ಇಲ್ಲಿ ದೊರಕುತ್ತೆ. ನಾವು ಬೆಂಗಳೂರನ್ನು ಹಿಂದಿನ ಕಾಲದಲ್ಲಿ ಬೆಂದ ಕಾಳೂರು ಅಂತ ಕರಿತಾಯಿದ್ರು. ಇದು ಸಮತಟ್ಟವಾದ ಪ್ರದೇಶ ಆಗಿದೆ. ಇಲ್ಲೇ ನಿಮಗೆ ಗುಡ್ಡ ಬೆಟ್ಟ ಸಿಗೋದಿಲ್ಲ. ಹಾಗಾಗಿ ವಾತಾವರಣ ಕೂಡ ಅಷ್ಟು ಏರುಪೇರು ಕೂಡ ಆಗುವುದಿಲ್ಲ. ಒಂದೇ ಪ್ರಮಾಣದ ವಾತಾವರಣ ಕೂಡ ಇರುತ್ತೆ. ಅತಿ ಹೆಚ್ಚು ಬಿಸಿಲು ಇರುವುದಿಲ್ಲ, ಅತಿ ಹೆಚ್ಚು ಶೀತನೂ ಇರುವುದಿಲ್ಲ. ಒಂದೇ ಪ್ರಮಾಣವಾಗಿ ಇರುತ್ತದೆ. ಬೆಂಗಳೂರಿನಲ್ಲಿ ವಿವಿಧ ರೀತಿಯ ಜನರು ವಾಸ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕರ್ನಾಟಕದವರಲ್ಲದೇನೂ ಕೂಡ ತಮಿಳುನಾಡು, ಆಂಧ್ರ ಪ್ರದೇಶದ ಜನರು, ಬಿಹಾರದ ಜನರು, ಕೇರಳದ ಜನರು, ಚೆನ್ನೈನ ಜನರು, ತಮಿಳುನಾಡು, ಗೋವಾ ಹೀಗೆ ಸಾಕಷ್ಟು ಅಕ್ಕಪಕ್ಕದ ರಾಜ್ಯಗಳಿಂದನೂ ಕೂಡ ಇಲ್ಲಿ ದುಡಿಮೆಗೆ ತಮ್ಮ ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೆ ಬಂದಿದ್ದಾರೆ. ಏನಕ್ಕೆ ಅವರು ಬೆಂಗಳೂರಿಗೆ ಬಂದರು, ಅವ್ರ ಊರಲ್ಲಿ ಕೆಲಸ ಸಿಗಲ್ವಾ ಅಂತ ಹೇಳೋದಾದರೆ ಸಿಗುತ್ತೆ. ಆದರೆ ಕೆಲಸಕ್ಕೆ ತಕ್ಕಾದ ಸಂಬಳ ಸಿಗೋದಿಲ್ಲ. ಹೀಗಾಗಿ ಬೆಂಗಳೂರು ಒಂದು ಮಾಯಾನಗರಿ ಅಂತಲೇ ಹೇಳ್ಬೋದು. ಬೆಂಗಳೂರಲ್ಲಿ ನಾವು ಎಲ್ಲಿಯೂ ಕಾಣದಂತಹ, ನೋಡದಂತಹ ವಿಚಿತ್ರವಾದ ವಸ್ತುಗಳನ್ನು ನಾವು ಕಾಣ್ಬೋದು. ಬೆಂಗಳೂರಿಗೆ ನಾವು ಸಿಲಿಕಾನ್ ಸಿಟಿ ಅಂತಲೂ ಕೂಡ ಕರಿತೀವಿ. ಅದಲ್ಲದೆ ಎಲೆಕ್ಟ್ರಾನಿಕ್ ಸಿಟಿ ಅಂತಲೂ ಕರಿತೀವಿ. ಅಷ್ಟು ದೊಡ್ಡ ಬೆಂಗಳೂರು ಹೇಗೆ ಜನಸಾಮಾನ್ಯರಿಗೆ ಅನುಕೂಲವಾಗಿ ಇದೆ ಅಂದರೆ ಅದು ಆಶ್ಚರ್ಯ. ಬೆಂಗಳೂರನ್ನು ನಾವು ಗಾರ್ಡನ್ ಸಿಟಿ ಅಂತಲೂ ನಾವು ಕರೆಯುತ್ತೇವೆ. ಬೆಂಗಳೂರು ಒಂದು ವೈಶಿಷ್ಟ್ಯವಾದ ನಗರ ಹಾಗೂ ಬೃಹದಾಕಾರದಲ್ಲೂ ಕೂಡ ದೊಡ್ಡ ನಗರ. ಬೆಂಗಳೂರಲ್ಲಿ ಸಮಸ್ಯೆಗಳು ಯಾವುವು ಎಂದರೆ, ಬೇಸಿಗೆಯ ಕಾಲದಲ್ಲಿ ಕುಡಿಯುವ ನೀರಿನ ಸಮಸ್ಯೆ. ಏಕೆಂದರೆ ಅಲ್ಲಿ ಬೆಂಗಳೂರು ಒಂದರಲ್ಲೇ ಸುಮಾರು 2 ಕೋಟಿ ಜನರು ವಾಸ ಮಾಡ್ತಾರೆ. ಸುಮಾರು ದಿನಕ್ಕೆ 20 ಕೋಟಿ ಲೀಟರ್, ಒಬ್ಬೊಬ್ಬರಿಗೆ 10 ಲೀಟರ್ ಅಂದರೂ ದಿನಕ್ಕೆ
20 ಕೋಟಿ ಲೀಟರ್ ನೀರು ಬೇಕು. ಇಷ್ಟು ನೀರು ಎಲ್ಲಿಂದ ತರಬೇಕು? ಹಾಗಾಗಿ ಬೆಂಗಳೂರಿನ ಜನರಿಗೆ ನೀರಿನ ಸಮಸ್ಯೆ ಒಂದು ಇದೆ. ಇದು ಅತಿ ಹೆಚ್ಚಾಗಿ ಕೂಡ ಇದೆ. ಬೇಸಿಗೆ ಸಮಯದಲ್ಲಂತೂ ದುಡ್ಡು ಕೊಟ್ಟರೂ ನೀರು ಸಿಗುವುದಿಲ್ಲ, ಹಾಗೆ ಆಗಿದೆ. ಎಲ್ಲ ದುಡ್ಡು ಸುರಿದರೂ ಕೂಡ ನೀರು ಸಿಗುವುದಿಲ್ಲ, ಹಾಗೆ ಆಗಿದೆ. ಇದೊಂದು ಬಿಟ್ಟರೆ ಅಲ್ಲಿ ಯಾವುದೇ ರೀತಿಯ ತೊಂದರೆಯಿಲ್ಲ. ಆಮೇಲೆ ಇನ್ನೊಂದು ತೊಂದರೆ ಅಂದರೆ ಟ್ರಾಫಿಕ್ನ ಸಮಸ್ಯೆ, ಟ್ರಾಫಿಕ್ ಜಾಮ್. ಬೆಂಗಳೂರಲ್ಲಿ 2 ಕೋಟಿ ಜನ ಇರೋದರಿಂದ ಸುಮಾರು 20 ಲಕ್ಷ ವಾಹನಗಳಿರಬಹುದು ಎಂದು ಅಂದಾಜು ಮಾಡಲಾಗಿದೆ. ಈ 20 ಲಕ್ಷ ವಾಹನಗಳು ರೋಡಿಗೆ ಬಂದರೆ ಟ್ರಾಫಿಕ್ ಜಾಮ್ ಆಗುವುದು ಹಾಗೇ ಆಗುತ್ತದೆ, ಅದು ಸಾಧಾರಣ. ಹೀಗಾಗಿ ಟ್ರಾಫಿಕ್ನ ತಡೆಯಲು ಫ್ಲೈಓವರ್ಸ್, ಬ್ರಿಡ್ಜ್ ಮೇಲೆ ಬ್ರಿಡ್ಜ್, ರೋಡ್ ಮೇಲೆ ರೋಡ್, ಅಂಡರ್ ಪಾಸ್, ಮೆಟ್ರೋ, ಹೀಗೆ ಹಲವು BMTCನ ವ್ಯವಸ್ಥೆ, ಹೀಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ತೊಂದರೆ ಇಲ್ಲದೆ ತಿರುಗಾಡಬಹುದಾಗಿದೆ. ಆದರೂ ಸ್ವಂತ ಗಾಡಿಯಲ್ಲಿ ತಿರುಗಾಡುವವರಿಗೆ ಒಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಹಾಗೆ ಆಗುತ್ತದೆ. ಹಾಗಾಗಿ ಇದು ಟ್ರಾಫಿಕ್ ಜಾಮ್ ನಿವಾರಣೆ ಆಗಬೇಕು ಅಂದರೆ ನಾವೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಅತಿ ಹೆಚ್ಚಾಗಿ ಬಳಸಬೇಕು. ಹಾಗಾದಾಗ ಮಾತ್ರ ಈ ಬೆಂಗಳೂರಿನ ಟ್ರಾಫಿಕ್ಕನ್ನು ನಿಯಂತ್ರಣ ಮಾಡಲು ಅವಕಾಶ ಇದೆ. ಬೆಂಗಳೂರಲ್ಲಿ ನಾವು ಕೇವಲ ಕರ್ನಾಟಕದವರನ್ನು ಮಾತ್ರ ನೋಡದೆ, ಕನ್ನಡ ಭಾಷೆಯನ್ನು ನೋಡದೆ ನಾವು ಹಲವಾರು ಭಾಷೆಗಳನ್ನು ನಾವು ನೋಡಬಹುದು. ಕನ್ನಡ ಭಾಷೆಯನ್ನು ನೋಡಬಹುದು, ತಮಿಳು ಭಾಷೆಯನ್ನು ನೋಡಬಹುದು, ಹಿಂದಿ ಭಾಷೆಯನ್ನು ನೋಡಬಹುದು, ತೆಲುಗು, ಮರಾಠಿ, ಮಲಯಾಳಿ, ಇಂಗ್ಲೀಷ್. ಇಲ್ಲಿ ನಾವು ಇಂಗ್ಲೀಷ್ ಅಂದ ತಕ್ಷಣ ನಾವು ಹೊರ ದೇಶದವರು ಇಂಗ್ಲೀಷ್ ಮಾತನಾಡುತ್ತಾರೆ ಅಂತ ಅಂದ್ಕೊತೀವಿ. ಆದರೆ ಅದು ಸುಳ್ಳು. ನಮ್ಮ ಕರ್ನಾಟಕದ ಕನ್ನಡಿಗರೇ ಇಂಗ್ಲೀಷನ್ನು ಹೆಚ್ಚಾಗಿ ಬಳಸುತ್ತಾರೆ. ಯಾಕೆ ಅಂದರೆ ಅವರಿಗೆ ಇಂಗ್ಲೀಷ್ ಬಳಸೋದು ಪ್ರೆಸ್ಟೀಜ್ ಅಂತ, ಅವರಿಗೆ ಒಂಥರ ದಿಮಾಕು ಅಲ್ಲ, ಅದೇನೋ ಒಂಥರ ನಾವು ಎಲ್ಲಿ ಕನ್ನಡ ಬಳಸಿದ್ರೆ ನಾವು ಇದಾಗ್ತೀವಿ ಅಂತ ಅವರಿಗೊಂದು ಅಪನಂಬಿಕೆ. ಇಲ್ಲಿ ಹಿಂದಿ ಕಲ್ತಿರೋರು ಎಲ್ಲರ ಹತ್ರನೂ ಮಾತನಾಡಬಹುದು, ಏಕೆಂದರೆ ಎಲ್ಲರೂ ಕನ್ನಡ ಕಲ್ತಿರೋದಿಲ್ಲ. ಹಾಗಾಗಿ ಅಟ್ಲೀಸ್ಟ್ ಒಂದು 30% ಹಿಂದಿ, ಒಂದು 70% ನಾವು ಕನ್ನಡ ಕಲ್ತ್ಕೊಂಡ್ರೆ ಬೆಂಗಳೂರಲ್ಲಿ ಜೀವನ ಮಾಡೋದು ಸುಲಭ. ಏಕೆಂದರೆ ಆಟೋ ಡ್ರೈವರ್ಸ್ ಕೂಡ ಒಮ್ಮೊಮ್ಮೆ ಕನ್ನಡ ಬರಲ್ಲ, ಹಿಂದಿಲೇ ಮಾತಾಡಿಸ್ತಾರೆ. ಹೋಟೆಲಲ್ಲೂ ಕೂಡ ಹಿಂದಿಲೇ ಮಾತಾಡಿಸ್ತಾರೆ. ಹಾಗಾಗಿ ನಮಗೆ ಮಾತಾಡೋದು ಕಷ್ಟ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.